ಇಲ್ಲೇನಂತ ಕೊಟ್ಟವ್ರೆ, ಎ ಇಸ್ 110% ಬಿಗರ್ ದನ್ ಬಿ ಆ್ಯಂಡ್ ಬಿ ಇಸ್ 90% ಲೆಸ್ ದನ್ 47 ಅಂತ ಕೊಟ್ಟವ್ರೆ. ಎ ಎಷ್ಟು ಅಂತ ಕಂಡುಹಿಡಿಯಬೇಕು. ಯಾವ ಥರ ಕಂಡುಹಿಡಿಯೋದು ಇದನ್ನು? ಎ ಇಸ್ 110% ಬಿಗರ್ ದನ್ ಬಿ ಅಂದರೆ ಬಿಗಿಂತ 110% ದೊಡ್ಡದು ಎ ಅನ್ನೋದು. ಇದನ್ನ ಈಕ್ವೇಷನ್ ಕನ್ವರ್ಟ್ ಮಾಡಬೇಕು. ಎ ಈಕ್ವಲ್ ಟು 110% ದೊಡ್ಡದು ಅಂದರೆ ಬಿ ಪ್ಲಸ್ 110% ಅಂದರೆ ಬೈ 100 ಬಿ ಅಂತ ಮಾಡಬೇಕು. ಬಿ 110% ಆಫ್ ಬಿ ಅಂದಿದ್ದರೆ ಬರೀ ಇಷ್ಟು ಬರಿಬೋದಿತ್ತು. ಬಿಗ್ಗರ್ ದೆನ್ ಬಿ ಅಂತ ಬರೆದವ್ರೆ, 110% ದೊಡ್ಡದು. ಅಲ್ಲಿಗೆ ಬಿ ಅದಕ್ಕಿಂತ 110% ದೊಡ್ಡದು. 110/100 ಟೈಮ್ಸ್ ಆಫ್ ಬಿ ಅಂತ ಬರಿಬೇಕು. ಮತ್ತು ಬಿ 90% ಲೆಸ್ ದೆನ್ 47. ಅಲ್ಲಿಗೆ ಬಿ ಏನಂತ ಬರಿಬೇಕು? 47ಕ್ಕಿಂತ 90% ಕಡಿಮೆ. 47 ಮೈನಸ್ 90% ಕಡಿಮೆ ಅಂದರೆ ಅದಕ್ಕಿಂತ 90% ಅಂದರೆ 90/100 ಟೈಮ್ಸ್ ಆಫ್ 47. ಇದನ್ನು ಪೂರ್ತಿ ಸಾಲ್ವ್ ಮಾಡಿಬಿಟ್ಟು ಬಿ ಕಂಡುಹಿಡಿಬೇಕು, ಆಮೇಲೆ ಎ ಕಂಡುಹಿಡಿಬೇಕು. ಈಗ ಬಿನೇನಂತ ಬರಿಬೋದು? 10 ಡಿವೈಡ್ ಆಗಿ ಇದು ಬಿ ಪ್ಲಸ್ 11/10 ಬಿ ಅಂತಾಯಿತು. ಅದೇ ಥರ ಇದೇನಾಯಿತು ಇಲ್ಲಿ 90/100 ಅಂದರೆ 10 ಡಿವೈಡ್ ಆಯಿತು. 47 ಮೈನಸ್ 9/10 ಟೈಮ್ಸ್ ಆಫ್ 47 ಅಂತಾಯ್ತು. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 47 ಕಾಮನ್ ತೆಗೆದುಬಿಟ್ರೆ ಇಲ್ಲಿ 1 ಉಳಿತು, ಮೈನಸ್ 9/10 ಅಂತ ಉಳಿತು. ಇದು 47 ಈ ಕಡೆ ಬಂದರೆ ಈ ಕಡೆನೂ 47 ಆಯಿತು. ಏನೂ ಇಲ್ಲ ಅಂದರೆ 47 ಟೈಮ್ಸ್ ಆಫ್ 1 ಉಳಿದೈತೆ ಕಾಮನ್ ತೆಗೆದಾಗ. ಇಲ್ಲಿ 47 ಟೈಮ್ಸ್ ಆಫ್ 10 ಕಾಮನ್ ಡಿನಾಮಿನೇಟ್ರ್ ಆಯಿತು. 1 10 ಮೇಲೆ ಬಂದಾಗ 10 ಆಯ್ತದು. 10 ಮೈನಸ್ 9/10 ಅಂತ. 47 ಟೈಮ್ಸ್ ಆಫ್ 10 ಮೈನಸ್ 9 ಅಂದರೆ 1/10 ಆಯಿತು. ಇದು 47/10 ಬಿ ಅನ್ನೋದ್ರ ವ್ಯಾಲ್ಯೂ. ಇವಾಗ ಎ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ಬಿ ಪ್ಲಸ್ 11/10 ಬಿ ಅಂತ ಬಂದಾಗ ಬಿ ಅನ್ನೋದು ಕಾಮನ್ ತೆಗೆದ್ರೆ 1 ಪ್ಲಸ್ 11/10 ಆಯಿತು. ಇದು ಬಿ ಟೈಮ್ಸ್ ಆಫ್ 1 10 ಮೇಲೆ ಬಂದರೆ 10 ಪ್ಲಸ್ 11/10 ಅಂತಾಯಿತು. ಇದು ಬಿ ಟೈಮ್ಸ್ ಆಫ್ 10 ಪ್ಲಸ್ 11 ಅಂದರೆ 21/10 ಅಂತ. ಅದೇ ಥರ ಬಿ ವ್ಯಾಲ್ಯೂ ಎಷ್ಟು? 47/10 ಅದನ್ನು ಹಾಕಬೇಕು. 47/10 ಟೈಮ್ಸ್ ಆಫ್ 21/10 ಅಂತಾಯಿತು. ಇವಾಗ ಅದೆರಡನ್ನು ಗುಣಿಸಿದ್ರೆ 47 ಹತ್ತಲಿ 470, 940 ಪ್ಲಸ್ 47 987. 987 ಡಿವೈಡೆಡ್ ಬೈ 10 ಹತ್ತಲಿ 100. ಇದನ್ನು 987/100 ಇಲ್ಲ ಪಾಯಿಂಟಲ್ಲಿ ಬರೆದ್ರೆ 9.87. ಬಾಯ್.